ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಹರಕೆ ಹೊತ್ತುಕೊಳ್ಳಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಂದ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಪುಣ್ಯ ಸ್ನಾನ ಮಾಡಿ ಕೈಯಲ್ಲಿ ಭಾವಚಿತ್ರ ಹಿಡಿದು ಅಭಿಮಾನಿಗಳು ಹರಕೆ ಹೊತ್ತುಕೊಂಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಆಗ್ಲಿ ಅಂತ ವಿಶೇಷವಾದಂತ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಿಂದ ಪ್ರಯಾಗ್ರಾಜ್ಗೆ ಹೋಗಿದ್ದಂತ ಅಭಿಮಾನಿಗಳು ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ಬದಲಾವಣೆಗಳ ನಿರೀಕ್ಷೆಯಲ್ಲಿ ಕಾರ್ಯಕರ್ತರು ಕೂಡ ಇದ್ರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳು, ಮೀಟಿಂಗ್ಗಳು ಎಲ್ಲವೂ ಕೂಡ ನಡೆದು ಹೋಗಿತ್ತು. ಆದ್ರೆ ಹೈಕಮಾಂಡ್ ಇಂದ ಮುಚ್ಕೊಂಡಿರ್ಬೇಕು ಅಂತ ಯಾವಾಗ ಖರ್ಗೆ ಅವರು ಖಡಕ್ ಆಗಿ ಹೇಳಿದ್ರು, ಎಲ್ಲ ಸೈಲೆಂಟು ಆಗ್ಬಿಟ್ರು. ಆದ್ರೆ ಈ ಕಾರ್ಯಕರ್ತರು ಮತ್ತು ಅವರವರ ಒಡನಾಡಿಗಳು ಮಾತ್ರ ಸುಮ್ಮನೆ ಇರ್ತಾ ಇಲ್ಲ. ಸಿಎಂ, ಮುಂದಿನ ಸಿಎಂ, ಈಗ ಸಿಎಂ ಬದಲಾವಣೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಒಂದಷ್ಟು ವಿಚಾರಗಳು ಓಡಾಡ್ತಾ ಇರುತ್ತೆ. ಈಗ ಕೂಡ ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅನ್ನುವಂಥ ಭಾವಚಿತ್ರವನ್ನು ಇಟ್ಕೊಳ್ಳಲಾಗಿದೆ. ಸಿಗಂದೂರು ಚೌಡೇಶ್ವರಿಯಲ್ಲೂ ಕೂಡ ಕಳೆದ ವಾರದಲ್ಲಿ ವಿಶೇಷವಾದ ಪೂಜೆಯನ್ನು ಅವರ ಅಭಿಮಾನಿಗಳು ಸಲ್ಲಿಕೆ ಮಾಡಿದರು. ಅಲ್ಲೂ ಇದೇ ಥರ ಫೋಟೋ ಎಲ್ಲ ಇಟ್ಟು ಪೂಜೆಯನ್ನೆಲ್ಲ ಮಾಡಿ ಹರಕೆ ಹೊತ್ಕೊಂಡು ಬಂದಿದ್ರು ಸಿಗಂದೂರಿನಲ್ಲಿ. ಈಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿ ಸತೀಶ್ ಜಾರಕಿಹೊಳಿ ಅವರ ಭಾವಚಿತ್ರವನ್ನು ಹಿಡ್ಕೊಂಡು ಹರಕೆ ಹೊತ್ಕೊಂಡಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ. ಸಿಎಂ ಬದಲಾವಣೆಯ ವಿಚಾರ ಅಥವಾ ಬದಲಾವಣೆಯ ಕೂಗು ಕೇಳಿ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾಗಿತ್ತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನುವಂಥ ವಿಚಾರ ಬಂದಾಗ್ಲೂ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ವಿಚಾರಗಳು ವೈರಲ್ ಆಗಿತ್ತು. ಸತೀಶ್ ಜಾರಕಿಹೊಳಿ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಮಾತನಾಡಿದವರು ಈಗ ಮಾತಾಡೋಕ್ಕೆ ಶುರು ಮಾಡಿದ್ರು. ಹೌದು, ಯಾಕಾಗಬಾರ್ದು, ಅದೊಂದು ಆಸೆ ಇದೆ, ಮುಂದೆ ಅಂತ ಇದೆ, ಈ ಥರದ್ದೆಲ್ಲವು. ಅದಲ್ಲದೆ ನಿಮ್ಮ TV5 ಕೂಡ ಒಂದು ವರದಿ ಬಿತ್ತರಿಸಿತ್ತು. ಸತೀಶ್ ಜಾರಕಿಹೊಳಿ ಅವರು ಮುಂದೆ ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಅಡಿಪಾಯವನ್ನು ಹಾಕ್ಕೊಂಡಿದ್ದಾರೆ, ಯಾವ್ಯಾವ ಥರದ್ದು ಪ್ಲಾನ್ ಮಾಡ್ತಾ ಇದ್ದಾರೆ, ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯುವ ಸಮುದಾಯವನ್ನು ಒಗ್ಗೂಡಿಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಅಂತಲೇ ಕೋಚಿಂಗ್ ಸೆಂಟರ್ಸ್ಗಳಾಗಿರ್ಬೋದು, ಇದೆಲ್ಲವನ್ನು ತೆರೆದಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ TV5 ಕೂಡ ವರದಿಯನ್ನು ಬಿತ್ತರಿಸಿತ್ತು. ಈಗ ಸಿಎಂ ಮುಂದಿನ ಸಿಎಂ ಬದಲಾವಣೆ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಯಲ್ಲಿ ಬರ್ತಾ ಇದೆ. ಅವ್ರ ಆಪ್ತರು ರಾಜಣ್ಣ ಅವರಾಗಿರ್ಬೋದು, ಬೇರೆಯವರು ಕೂಡ ಯಾಕಾಗಬಾರ್ದು, ಆದರೆ ಏನು, ನಂಗೆ ಖುಷಿ, ಈ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇದರ ನಡುವೆ ಅವರ ಅಭಿಮಾನಿಗಳು ಕೂಡ ಹೋದಲ್ಲಿ ಬಂದಲ್ಲಿ ಸಿಕ್ಕಲ್ಲಿ ಎಲ್ಲ ಕಡೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗಬೇಕು ಅಂತ ಹರಕೆ ಹೊತ್ಕೊಳ್ತಾ ಇದ್ದಾರೆ.